Hello everyone, welcome to Hamsadhyana YouTube channel for RMS Sainik and Navodaya entrance exam. Okay, so previous videos ಅಲ್ಲಿ ನಾವು ನಂಬರ್ ಸಿಸ್ಟಮ್ಸ್ ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡಿದೀವಿ. ಸೊ ಇವಾಗ ಅದ್ರ ರಿಲೇಟೆಡ್ ಸಮ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡ್ತಾ ಇದೀವಿ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಒನ್ ಸೆಕೆಂಡ್, ವೆಲ್ಕಮ್ ಟು ಹಂಸಜ್ಞಾನ ಚಾನಲ್. ಓಕೆ, ಎಸ್. ಸೊ ಫಸ್ಟ್ ಕ್ವಶನ್ ಏನಿದೆ, ಫೇಸ್ ವ್ಯಾಲ್ಯೂ ಆಫ್ 6 ಇನ್ 3,45,620. ಸೊ ಆಪ್ಷನ್ಸ್ ಏನೇನ್ ಕೊಟ್ಟಿದ್ದಾರೆ? ಫೇಸ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಸೊ ಫೇಸ್ ವ್ಯಾಲ್ಯೂ ಅಂದ್ರೆ ಏನ್ ಕಾಣ್ತಾ ಇದ್ದಾನೋ ಹಾಗೆ, ಹೌದಾ? ಸೊ ಫೇಸ್ ವ್ಯಾಲ್ಯೂ ಆಫ್ 6 ಕೊಟ್ಟಿರೋ ನಂಬರ್ ಅಲ್ಲಿ 6 ಇಲ್ಲಿದೆ, ಹೌದಾ? ಹೇಗಿದೆನೋ ಹಾಗೆ. ನೆಕ್ಸ್ಟ್, ದ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ಈಸ್. ಓಕೆ, ಆಪ್ಷನ್ಸ್: ದ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ತುಂಬಾ ಈಸಿ ಇದೆ, ದಟ್ ಈಸ್ 99,999. ದ ಓನ್ಲಿ ಈವನ್ ಪ್ರೈಮ್ ನಂಬರ್ ಈಸ್. ಓಕೆ, ಸೊ ಇಲ್ಲಿ ನೋಡಿ, ನಿಮಗೆ ಪ್ರೈಮ್ ನಂಬರ್ಸ್ ಫ್ರಮ್ 1 to 100 ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಎಲ್ಲಾ ನಂಬರ್ಸ್ ನಿಮಗೆ ಪ್ರಾಕ್ಟೀಸ್ ಆಗಿರ್ಬೇಕು. 1 to 100 ಅಟ್ ಲೀಸ್ಟ್ ಕಂಪಲ್ಸರಿ 1 to 100 ಸರಿಯಾಗಿ ಪ್ರೈಮ್ ನಂಬರ್ಸ್ ಬರಬೇಕು. ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಬೀಳುತ್ತೆ ಮತ್ತೆ ವೆರಿ ಕನ್ಫ್ಯೂಸಿಂಗ್. ಸೊ ಹಾಗಾಗ್ಬಾರ್ದು, ಟೈಮ್ ಸೇವ್ ಆಗ್ಬೇಕು, ಕ್ವಿಕ್ ಆಗಿ ಆನ್ಸರ್ ಕೊಡ್ಬೇಕಂದ್ರೆ ಈ ಟೇಬಲ್ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಟ್ ಮಾಡ್ಕೊಂಡಿಲ್ಲ ಅಂದ್ರೆ ನೋಟ್ ಮಾಡ್ಕೊಳ್ಳಿ, ಮತ್ತೊಮ್ಮೆ ಇದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಇವಾಗ ಏನ್ ಕೇಳ್ತಾ ಇದ್ರೆ, ಓನ್ಲಿ ಈವನ್ ಪ್ರೈಮ್ ನಂಬರ್. ಸೊ 2 ಇಲ್ಲಿ ಈವನ್ ಪ್ರೈಮ್ ನಂಬರ್ ಆಗುತ್ತೆ. 4, 6, 8 ಎಂತ ನಂಬರ್ ಇದು? ಇದು ಕಂಪೋಸಿಟ್ ನಂಬರ್ಸ್. ನೆಕ್ಸ್ಟ್ ಕ್ವಶನ್, ದ ಸಕ್ಸೆಸರ್ ಆಫ್ ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್ ಈಸ್. ಸೊ 3 ಡಿಜಿಟ್ ನಂಬರ್ ಅಲ್ಲಿ ಯಾವ್ದು ಗ್ರೇಟೆಸ್ಟ್ ಇದೆ? 999 ಈಸ್ ದ ಗ್ರೇಟೆಸ್ಟ್ ನಂಬರ್. ಸೊ ಸಕ್ಸೆಸರ್ ಮೀನ್ಸ್ +1, ದಟ್ ಈಸ್ 1000. ಹಾಗಾದ್ರೆ ಆಪ್ಷನ್ ಅಲ್ಲಿ ನೋಡುವ, ಇದಿದೆನಾ? ಎಸ್, ಕರೆಕ್ಟ್. ಸೊ 1000 ಏನಾಗಿದೆ ಇಲ್ಲಿ? ಸಕ್ಸೆಸರ್ ಆಫ್ ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್. ದೆನ್ 76,04,084 ಈಸ್ ರಿಟರ್ನ್ ಆಸ್ ಇನ್ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್. ಸೊ ನಮಗ್ ಕೊಟ್ಟಿರೋದು ಯಾವ್ದಿದೆ? ಇಂಡಿಯನ್ ನಂಬರ್ ಸಿಸ್ಟಮ್ ಕೊಟ್ಟಿದ್ದಾರೆ, ಅದನ್ನ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಕೇಳ್ತಾ ಇದ್ರೆ ಇಲ್ಲಿ ಆಪ್ಷನ್ಸ್ ಕೂಡ ಇದೆ. ಸೊ ಈ ತರದಲ್ಲಿ ಇದ್ದಾಗ ಕನ್ಫ್ಯೂಷನ್ಸ್ ಆಗ್ಬಾರ್ದಂದ್ರೆ ಫಸ್ಟ್ ಇದನ್ನ ಏನ್ ಮಾಡ್ಕೊಳ್ಳಿ ನೀವು, ಇಂಡಿಯನ್ ನಂಬರ್ ಸಿಸ್ಟಮ್ ಅಲ್ಲಿ ಬರೆಯೋಣ. 76,04,084. ಹೌದಾ? ಈ ನಂಬರ್ ಸಿಸ್ಟಮ್ ಅನ್ನ ಇವಾಗ ನೀವು ಇಂಟರ್ನ್ಯಾಷನಲ್ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ಅದನ್ನ ಇಲ್ಲಿ ಬರೆದು ಇದ್ ಮಾಡಿ. ನಿಮ್ಗೆ ರಫ್ ಪೇಪರ್ ಅದು ಹೇಗೆ ಇದ್ದೇ ಇರುತ್ತೆ, ಹೌದಾ? ಸೊ ಇಲ್ಲಿ ನೋಡು, ಈ ಆಪ್ಷನ್ ಎಲ್ಲಿದೆ ನಮಗೆ? ಈ ಆಪ್ಷನ್ ನೋಡಿದ್ರೆ 640 ಆಗುತ್ತೆ. ಇಲ್ಲಿ ಇದು ಬರೋದೇ ಇಲ್ಲ, ಇದು ಬರಲ್ಲ. ಸೊ ಎ ಅಂಡ್ ಡಿ ದಲ್ಲಿ ನೋಡಿದಾಗ ಕನ್ಫ್ಯೂಷನ್ ಮಾಡ್ಕೋಬೇಡಿ. 640ಗೂ 604ಗೂ ಡಿಫ್ರೆನ್ಸ್ ಇದೆ. ನಮಗೆ 604 ಬರ್ಬೇಕು. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಸ್ವಲ್ಪ ನೀವು ಕ್ವಶನ್ಸ್ ಓದಬೇಕಾದ್ರೆ ಸಮಾಧಾನವಾಗಿ ಸರಿಯಾಗಿ ಓದ್ಕೊಳ್ಳಿ. ಓಕೆ, ಹರಿಬಿರಿಯಲ್ಲಿ ಯಾವುದೋ ಲೆಟರ್ ಬಿಡೋದಾಗಿರ್ಲಿ ಅಥವಾ ಏನೋ ಕನ್ಫ್ಯೂಷನ್ಸ್ ಮಾಡ್ಕೊಳೋದಾಗಿರ್ಲಿ ಮಾಡಬೇಡಿ. ಯಾಕಂದ್ರೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್. ನಿಮ್ ತರನೇ ತುಂಬಾ ಮಕ್ಕಳು ಕುತ್ಕೊಂಡಿರ್ತಾರೆ. ನೀವು ಒಂದೇ ಕ್ವಶನ್ಸ್ ರಾಂಗ್ ಮಾಡಿದ್ರು ನಿಮ್ದು ಮೋರ್ ದನ್ 100 ರ್ಯಾಂಕಿಂಗ್ ಏನಾಗುತ್ತೆ, ಹಿಂದ್ಗಡೆ ಬರುತ್ತೆ. ಅದಕ್ಕೆ ಸ್ವಲ್ಪ ಸಮಾಧಾನವಾಗಿ ಕರೆಕ್ಟ್ ಆಗಿ ಒನ್ ಟೈಮ್ ಅಲ್ಲಿ ನೀಟಾಗಿ ಓದ್ಕೊಳ್ಳಿ. ದ ಡಿಫರೆನ್ಸ್ ಬಿಟ್ವೀನ್ ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ ಆಫ್ 3 ಇನ್ 2,10,319. ಸೊ ಏನ್ ಹೇಳ್ತಾ ಇದ್ರೆ, ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ ಇದ್ರದ್ದು? 3 100 ಪ್ಲೇಸ್ ಅಲ್ಲಿ ಇದೆ 300. ದೆನ್ ಫೇಸ್ ವ್ಯಾಲ್ಯೂ ಕೇಳ್ತಾ ಇದ್ರೆ, ಫೇಸ್ ವ್ಯಾಲ್ಯೂ ಏನಿದೆ? 3 ಇದೆ. ಸೊ ನಮ್ಗೆ ಇದ್ರ ಡಿಫ್ರೆನ್ಸ್ ತೆಗಿಬೇಕು. 300 ಅಲ್ಲಿ 3 ಹೋದ್ರೆ 297. ಆಪ್ಷನ್ ಇದೆನಾ ನೋಡಿ, ಕರೆಕ್ಟ್. ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರೈಮ್ ನಂಬರ್ ಟೇಬಲ್ 1 to 100 ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡುವ. ಹಾಗಾದ್ರೆ 7th ಕ್ವಶನ್, ದ ಡಿಜಿಟ್ ಹೂಸ್ ಪ್ಲೇಸ್ ವ್ಯಾಲ್ಯೂ ರಿಮೇನ್ಸ್ ಆಲ್ವೇಸ್ ಫಿಕ್ಸ್ಡ್. ಯಾವಾಗ್ಲೂ ಅದ್ರ ಪ್ಲೇಸ್ ವ್ಯಾಲ್ಯೂ ಸೇಮ್ ಆಗೇ ಇರುತ್ತೆ. ಯಾವ್ದು ಆಪ್ಷನ್? ದಟ್ ಈಸ್ 0. ನೆಕ್ಸ್ಟ್ ಕ್ವಶನ್ ನೋಡಿ, 1 crore ಈಸ್ ಈಕ್ವಲ್ ಟು. ಆಲ್ರೆಡಿ ಸೈನಿಕ್ ಸ್ಕೂಲ್ ಎಕ್ಸಾಮ್ ಅಲ್ಲಿ 2023 ದಲ್ಲಿ ಕೇಳಿದ್ದಾರೆ. 1 crore ಈಸ್ ಈಕ್ವಲ್ ಟು. ಆಪ್ಷನ್ಸ್ ಏನು? ನಮಗೆ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ಗೆ ಕೇಳಿದ್ದಾರೆ. ಇಲ್ಲಿ ನೋಡಿ, ಹೆಲ್ಪ್ ಆಗ್ಲಿ ಅಂತ ಚಾರ್ಟ್ ಕೊಟ್ಟಿದ್ದೀನಿ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ಕ್ರೋರ್ಸ್ ಅಲ್ಲಿ 1 crore ಇಲ್ಲಿದೆ. 1 crore ಏನಕ್ಕೆ ಈಕ್ವಲ್ ಇದೆ? 10 million ಈಕ್ವಲ್ ಇದೆ, ಹೌದಾ? ಅದನ್ನ 10 million ಅಂತ ಹೇಳ್ತೀವಿ. 1 crore ಅಂದ್ರೆ 10 million. ನೆಕ್ಸ್ಟ್ ಎಕ್ಸ್ಪಾಂಡೆಡ್ ಫಾರ್ಮ್ ಇದೆ, ಇದನ್ನ ನೀವು ಕಂಬೈನ್ ಮಾಡಿ ನಂಬರ್ ಬರೀಬೇಕು. 2,06,806.
ಸೊ 2,06,000. ಇಲ್ಲಿ ನೋಡಿ 2,06,806. ಬೇರೆ ಆಪ್ಷನ್ ನೋಡಿದ್ರೆ ಏನಿದೆ? 5 ಲ್ಯಾಕ್ ಇದೆ, ಇಲ್ವೇ ಇಲ್ಲ. 6,08,000 ಇದೆ, 6 ಇಲ್ಲ. ಇಲ್ಲಿ 12 ಲ್ಯಾಕ್ ಇದೆ. ಸೊ ನಮ್ದು ಆಪ್ಷನ್ ಏನಾಗುತ್ತೆ? ಎ ಆಪ್ಷನ್ ಆಗುತ್ತೆ. ಸ್ವಲ್ಪ ಸಡನ್ ಆಗಿ ಸಿಕ್ಕ ತಕ್ಷಣ ಆಪ್ಷನ್ ನೋಡ್ಬಿಡಿ, ಬೇರೆ ಆಪ್ಷನ್ ಏನ್ ಹೇಳ್ತಾ ಇದೆ ಜಸ್ಟ್ ಒಂದ್ ಕಣ್ಣು ಹಾಸಿ, ಅದಾದ್ಮೇಲೆ ನಿಮ್ ಫೈನಲ್ ಆನ್ಸರ್ ಟಿಕ್ ಮಾಡಿ. ಯಾಕಂದ್ರೆ ನಿಮ್ಗೆ OMR ಆನ್ಸರ್ ಶೀಟ್ ಇರುತ್ತೆ. ಸೊ ನೀವ್ ಏನ್ ಮಾಡ್ಬೇಕು, ಎಲ್ಲಾ ಚಾಪ್ಟರ್ಸ್ ಅನ್ನ ಈ ತರ ಸಾಲ್ವ್ ಮಾಡಿ ಆದ್ಮೇಲೆ OMR ಶೀಟ್ ಅನ್ನ ನಾನು ಲಿಂಕ್ ಅಲ್ಲಿ ಕೊಡ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎವ್ರಿ ಡೇನು ಅದನ್ನ ಪ್ರಾಕ್ಟೀಸ್ ಮಾಡಿ. OMR ಶೀಟ್ ಅಲ್ಲಿ ಈ ತರ ಫಿಲ್ ಮಾಡೋದು, ಅದು ವೆರಿ ಇಂಪಾರ್ಟೆಂಟ್. ಓಕೆ, then 10th question. In which of the following the place value 4 is 4,000? ಸೊ ಹಾಗಾದ್ರೆ ಇದು ಏನಿದೆ? ಇದು ಕ್ವಶನ್ ಆಪ್ಷನ್ ಬೇಸ್ಡ್ ಕ್ವಶನ್ ಇದೆ. 4,000 ಯಾವ ಆಪ್ಷನ್ ಅಲ್ಲಿ ತೋರಿಸ್ತಾ ಇದೆ? 4 ಇಂದು ಇದ್ರಲ್ಲಿ ನೋಡಿದಾಗ ನಮಗೆ 4 ಲ್ಯಾಕ್ ತೋರಿಸ್ತಾ ಇದೆ, ಇದ್ರಲ್ಲಿ 4,000 ಇದೆ. ಬೇರೆ ಆಪ್ಷನ್ ಅಲ್ಲಿ 40,000, ಇನ್ನೊಂದು 4. ಸೊ ಹಾಗಾದ್ರೆ ನಮ್ಗೆ ಯಾವ ಆಪ್ಷನ್ ಆಗುತ್ತೆ? ಬಿ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ 11 ಕ್ವಶನ್ ಏನ್ ಹೇಳುತ್ತೆ? ವೆನ್ 8,12,536 is rounded off to nearest thousands we get. ಓಕೆ, ರೌಂಡಿಂಗ್ ಆಫ್ ಮಾಡ್ಬೇಕು. ಆ ನಂಬರ್ ಅನ್ನ ಇಲ್ಲಿ ಬರ್ಕೊಳ್ಳಿ. 8,12,536 ಈಸ್ ರೌಂಡೆಡ್ ಆಫ್ ಟು ಯಾವುದು? ನಿಯರೆಸ್ಟ್ 1000 ಪ್ಲೇಸಿಗೆ ಕೇಳ್ತಾ ಇದ್ದಾರೆ. ಓಕೆ, ಇದನ್ನ ನಾವು 1000 ಪ್ಲೇಸಿಗೆ ನಾವು ರೌಂಡೆಡ್ ಆಫ್ ಮಾಡ್ಬೇಕು. 1000 ಪ್ಲೇಸಿಗೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅದ್ರ ಪ್ರೀವಿಯಸ್ 100 ಪೊಸಿಷನ್ ಅನ್ನ ನೋಡ್ಬೇಕು. ಅಲ್ಲಿ 5 ಮತ್ತೆ 5 ಗಿಂತ ಅಬೋ ಇದ್ರೆ 1 ನಂಬರ್ ಆಡ್ ಆಗುತ್ತೆ. ಬಿಲೋ 5 ಇತ್ತಂದ್ರೆ ಎಲ್ಲಾನು ಏನಾಗುತ್ತೆ? 0 ಆಗುತ್ತೆ. ಸೊ ನಮ್ದು 100 ಪೊಸಿಷನ್ ಅಲ್ಲಿ 5 ಇದೆ, ಹೌದಾ? ಸೊ ಅದೇನಾಗುತ್ತೆ? 1 ನಂಬರು ಪ್ಲಸ್ 1 ಆಗುತ್ತೆ. ಹಾಗಾದ್ರೆ 8,13,000 ರಿಮೈನಿಂಗ್ ಆಲ್ ದ ಡಿಜಿಟ್ಸ್ 0 ಆಗುತ್ತೆ. ಆಪ್ಷನ್ ಅಲ್ಲಿ ನೋಡಿ 8,13,000 ಇದೆನಾ? ಬೇರೆ ಎಲ್ಲ 12,500, 12,000, ನನ್ ಆಫ್ ದ ದೀಸ್. ಸೊ ನಮ್ದು ಏನಾಗುತ್ತೆ? ಎ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಓಕೆ, ದ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಈಸ್. ಸೊ ಕ್ಲಾಸಿಫಿಕೇಶನ್ ಆಫ್ ನಂಬರ್ ಸಿಸ್ಟಮ್ ಮಾಡಿದೀವಿ. ವೆರಿ ಈಸಿ ಕ್ವಶನ್. ನ್ಯಾಚುರಲ್ ನಂಬರ್ಸ್ ಅಲ್ಲಿ ಸ್ಮಾಲೆಸ್ಟ್ ಯಾವುದು? ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದೇ 1 ಇಂದ, ಅದೇ ನಮ್ದು ಸ್ಮಾಲೆಸ್ಟ್ ನಂಬರ್. ನೆಕ್ಸ್ಟ್ ಕೇಳ್ತಾ ಇದ್ರೆ ದ ಎಕ್ಸ್ಪಾಂಡೆಡ್ ಫಾರ್ಮ್ ಆಫ್ 7,40,238. ಇದು ಯಾವ ತರದ ಕ್ವಶನ್ ಆಗಿದೆ? ಆಪ್ಷನ್ ಬೇಸ್ಡ್ ಕ್ವಶನ್ ಆಗಿದೆ. ಸೊ 4 ಆಪ್ಷನ್ ಅನ್ನ ನೋಡಿ. 4 ಆಪ್ಷನ್ ಅಲ್ಲಿ ಏನಿದೆ? ಎಲ್ಲದ್ರಲ್ಲೂ 7 ಲ್ಯಾಕ್ ಕೊಡ್ತಾ ಇದ್ರೆ ಕರೆಕ್ಟ್. ಅದಾದ್ಮೇಲೆ 40,000 ಎ ದಲ್ಲಿದೆ, ಸಿ ದಲ್ಲಿದೆ, ಡಿ ಯಲ್ಲಿದೆ. ಬಿ ಎಲಿಮಿನೇಟ್ ಮಾಡ್ಕೊಳ್ಳಿ. ದೆನ್ 238, 200 ಎಲ್ಲಿದೆ? ಸಿ ಮತ್ತೆ ಡಿ ಯಲ್ಲಿದೆ. 38 ಇಲ್ಲಿ 8 ಇದೆ, 38. ಸೊ ಡಿ ಈಸ್ ದ ಕರೆಕ್ಟ್ ಆಪ್ಷನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮೀನಿಂಗ್ಲೆಸ್? ಓಕೆ, ಮೀನಿಂಗ್ಲೆಸ್ ಯಾವ್ದ್ರ ಮೇಲೆ ಹೇಳ್ತಾ ಇದ್ರೆ? ರೋಮನ್ ನಂಬರ್ಸ್ ಮೇಲೆ ಹೇಳ್ತಾ ಇದ್ರೆ. ರೋಮನ್ ನಂಬರ್ಸ್ ಬರ್ಬೇಕಂದ್ರೆ ನಮಗೆ ಫಸ್ಟ್ 7 ರೋಮನ್ ಲೆಟರ್ಸ್ ಗೊತ್ತಿರ್ಬೇಕು, ಹೌದಾ? ಇಲ್ಲಿದೆ ನೋಡಿ, IVX LCDM. ಸೊ ಇಷ್ಟು ಲೆಟರ್ಸ್ ನಮ್ಗೆ ಕ್ಲೀನ್ ಆಗಿ ಗೊತ್ತಿರ್ಬೇಕು, ಅದ್ರ ವ್ಯಾಲ್ಯೂಸ್ ಗೊತ್ತಿರಬೇಕು, ಹೌದಾ? ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಮೀನಿಂಗ್ಲೆಸ್? ಇದು ಮೀನಿಂಗ್ಲೆಸ್ ಅಂತ ಹೇಳಿ ಬರ್ಬೇಕಂದ್ರೆ ನಮಗದ್ರ ರೂಲ್ಸ್ ಗೊತ್ತಿರ್ಬೇಕು. ಯಾವುದೇ ಒಂದು ಹೈಯರ್ ವ್ಯಾಲ್ಯೂ ಇತ್ತು, ಸಪೋಸ್ ನಾನು ಇವಾಗ ಎಲ್ ಅಂತ ತಗೋತೀನಿ, ಎಲ್ ರೈಟ್ ಸೈಡ್ ನಾನು ಏನಾದ್ರೂ ಬರೆದ್ರೆ ಅದೇನಾಗುತ್ತೆ? ಆಡ್ ಆಗುತ್ತೆ. ಎಲ್ ಲೆಫ್ಟ್ ಸೈಡ್ ನಾನು ಏನಾದ್ರೂ ವ್ಯಾಲ್ಯೂ ಸ್ಮಾಲರ್ ವ್ಯಾಲ್ಯೂಸ್ ಹಾಕಿದ್ರೆ ಎಲ್ಗಿಂತ ಅದೇನಾಗುತ್ತೆ? ಸಬ್ಟ್ರಾಕ್ಟ್ ಆಗುತ್ತೆ. ಇದು ರೂಲ್ ಹೇಳುತ್ತೆ. ಸೊ ಅದೇ ರೂಲ್ ಅನ್ನ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡೋಣ. ಫಸ್ಟ್ IXI. ಎಕ್ಸ್ ಅನ್ನೋದೇನು? 10 ಇದೆ. ಸೊ 10 ಮುಂದ್ಗಡೆ 1 ಬರ್ದಿದ್ದಾರೆ, 10 ಹಿಂದ್ಗಡೆ 1 ಮುಂದ್ ಬರ್ದಿದ್ದಾರೆ. ಸಮಥಿಂಗ್ ಏನೋ ಮಿಸ್ಸಿಂಗ್ ಇದೆ, ಹೌದಾ? ನೆಕ್ಸ್ಟ್ ಬೇರೆ ಆಪ್ಷನ್ ನೋಡೋಣ. XL. ಎಲ್ ಅಂದ್ರೆ ಎಷ್ಟು? 50. 50 ಹಿಂದ್ಗಡೆ ಏನ್ ಮಾಡಿದ್ದಾರೆ? 10 ಬರ್ದಿದ್ದಾರೆ, ಅಂದ್ರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ? 40 ಆಗುತ್ತೆ. XV. ಎಕ್ಸ್ ಅಂದ್ರೆ ಎಷ್ಟು? 10 ಹೈಯರ್ ವ್ಯಾಲ್ಯೂ. ವಿ ಅಂದ್ರೆ 5. ನೀವು ನಾನು ಹೇಳ್ತಾ ಇರುವಾಗ ಈ ಚಾರ್ಟ್ ಅನ್ನ ಬೇಕಂದ್ರೆ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ಓಕೆ, ವಿ ಅಂದ್ರೆ 5. ಸೊ ಅದು ಅದ್ರ ಮುಂದ್ಗಡೆ ಇದೆ, ಅಂದ್ರೆ ಆಡ್ ಆಗ್ತಾ ಇದೆ. ಸೊ ಇದ್ರ ವ್ಯಾಲ್ಯೂ 15 ಆಯ್ತು. LIV. ಎಲ್ ಅಂದ್ರೆ ಎಷ್ಟು? 50 ಇದೆ, ಹೌದಾ? ಅದ್ರ ಮುಂದ್ಗಡೆ ಐ ಹಿಂದ್ಗಡೆ ವಿ ಇದೆ, ಅಂದ್ರೆ ಇದು ಎಷ್ಟಾಯ್ತು? ಪ್ಲಸ್ 4 ಆಯ್ತು. ಸೊ 54. ಹಾಗಾದ್ರೆ ನಮ್ ಫಸ್ಟ್ ಆಪ್ಷನ್ ಸ್ವಲ್ಪ ಮಿಸ್ ಆಗಿದೆ. ಯಾಕಂದ್ರೆ ಎರಡು ಆಪರೇಷನ್ ಅನ್ನು ನಾವು ಒಂದೇ ನಂಬರ್ ಅಲ್ಲಿ ಮಾಡಲ್ಲ, ಇತ್ತಾಗ ಎರಡನ್ನೂ ಮಾಡ್ತಾ ಇದ್ರೆ, ಇತ್ತಾಗ ಸಬ್ಟ್ರಾಕ್ಟ್ ಮಾಡ್ತಾ ಇದ್ರೆ ಅದು ಮೀನಿಂಗ್ಲೆಸ್. ಅದು ಐದರ್ ನಾವು ಆಡ್ ಮಾಡಬಹುದು ಅಥವಾ ಸಬ್ಟ್ರಾಕ್ಟ್ ಮಾಡಬಹುದು. ಅದಕ್ಕೇನಾಗಿದೆ? ನಮ್ದು ಆಪ್ಷನ್ ಎ ಕರೆಕ್ಟ್ ಆಗಿದೆ, ಯಾಕಂದ್ರೆ ಅದು ಮೀನಿಂಗ್ಲೆಸ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ,
ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಾ ಇದಾರೆ, ಸ್ವಲ್ಪ ಲೆಂದಿ ಇದೆ, ಸರಿಯಾಗಿ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಓದ್ಕೊಳ್ಳಿ, ಅಂದ್ರೆ ನಿಮ್ಗೆ ಏನಾಗುತ್ತೆ, ಕ್ಲಾರಿಟಿ ಆಗುತ್ತೆ. ಇಂಥ ದೊಡ್ಡ ಕ್ವಶನ್ಸ್ ಬಂದಾಗ ನಾವ್ ಏನ್ ಮಾಡ್ತೀವಿ, ಹರಿಬಿರಿಯಲ್ಲಿ ಏನ್ ಮಾಡ್ತೀವಿ, ಅರ್ಧಂಬರ್ಧ ಓದ್ಕೊಂಡ್ ಬಿಡ್ತೀವಿ. ಆ ತರ ಮಾಡ್ಬೇಡಿ, ಓಕೆ, ಬಿಕಾಸ್ ಇದು ಸೈನಿಕ್ ಸ್ಕೂಲ್ ಅಲ್ಲಿ ಬಿದ್ದಿದೆ. ಐ ಆಮ್ ಅ 5 digit ಈವನ್ ನಂಬರ್. ಸೊ ಆಪ್ಷನ್ ಅಲ್ಲಿ ನೋಡಿ, ಎಲ್ಲಾ 5 digit ಇದೆನಾ? ಹೌದು, ಕರೆಕ್ಟ್. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಐ ಹ್ಯಾವ್ 9 at my ಟೆನ್ಸ್ ಪ್ಲೇಸ್. ಸೊ ಟೆನ್ಸ್ ಪೊಸಿಷನ್ ಅಲ್ಲಿ 9 ಇದೆ. ಸೊ ಎಲ್ಲಾ ಪೊಸಿಷನ್ ಅಲ್ಲೂ 9 ಬರ್ತಾ ಇದೆ. ಓಕೆ, ಎಲ್ಲ ಆಪ್ಷನ್ಸ್ ಅಲ್ಲೂ ಇದೆ. ದ ಡಿಜಿಟ್ ಆಟ್ 10,000 ಪ್ಲೇಸ್ ಈಸ್ 3 less than the digit at ಟೆನ್ಸ್ ಪ್ಲೇಸ್. ಸೊ ನಾವು ಇವಾಗ ಟೆನ್ಸ್ ಪ್ಲೇಸ್ ಅಲ್ಲಿ ಏನ್ ತಗೊಂಡಿದ್ದೇವೋ ಅದರದ್ದು 3 ಲೆಸ್ ಇದೆ. ಎದ್ರಲ್ಲಿ? 10,000 ಪ್ಲೇಸ್ ಅಲ್ಲಿ. ಓಕೆ, 10,000 ಪ್ಲೇಸ್ ಅಲ್ಲಿ 3 ಲೆಸ್ ಕೌಂಟ್ ಆಗುತ್ತೆ ಟೆನ್ಸ್ ಪ್ಲೇಸ್ಗಿಂತ. ಸೊ ನೋಡಿ, ಇಲ್ಲಿ 9 ಇದ್ರೆ ನಮಗೆ 3 ಲೆಸ್ ಅಂದ್ರೆ 6 ಬರಬೇಕು 10,000 ಅಲ್ಲಿ. ಸೊ ಎಲ್ಲದ್ರಲ್ಲೂ 6 ಇದೆ. ಓಕೆ, ಈ ಸೆಂಟೆನ್ಸಿಗೂ ಎಲ್ಲ ಆಪ್ಷನ್ ಅಪ್ಲಿಕೇಬಲ್ ಆಗ್ತಾ ಇದೆ. ದ ಡಿಜಿಟ್ ಆಟ್ ಹಂಡ್ರೆಡ್ಸ್ ಪ್ಲೇಸ್. ಸೊ ಇವಾಗ ನಾವು ಹಂಡ್ರೆಡ್ಸ್ ಪ್ಲೇಸ್ ಅಲ್ಲಿ ನೋಡ್ಬೇಕು. ಹಂಡ್ರೆಡ್ಸ್ ಪ್ಲೇಸ್ ಅಲ್ಲಿ ಏನಿದೆ? ಹಾಫ್ ದ ವ್ಯಾಲ್ಯೂ ಆಫ್ ದ ಡಿಜಿಟ್ ಆಟ್ ದ 10,000 ಪ್ಲೇಸ್. ಸೊ ಆಲ್ರೆಡಿ 10,000 ಪ್ಲೇಸ್ ಅಲ್ಲಿ 6 ನಮಗೆ ಬರ್ತಾ ಇದೆ. ಅದ್ರದ್ದು ಎಷ್ಟಿರ್ಬೇಕು? ಹಾಫ್ 100 ಪೊಸಿಷನ್ ಬರಬೇಕು. ಸೊ ಹಾಗಾದ್ರೆ ಇಲ್ಲಿ ನೋಡಿ, 6 ಇದೆ, ಅದ್ರದ್ದು ಹಾಫ್ ಅಂದ್ರೆ 3 ನಮಗೆ 100 ಪೊಸಿಷನ್ ಅಲ್ಲಿ ಬರಬೇಕು. ಸೊ ಹಾಗಾದ್ರೆ ಈ ಆಪ್ಷನ್ ಎಲಿಮಿನೇಟ್ ಆಯ್ತು. 4 ಬರ್ತಾ ಇದೆ, ಇಲ್ಲಿನೂ 3 ಬರ್ತಾ ಇದೆ, ಇಲ್ಲಿನೂ 3 ಬರ್ತಾ ಇದೆ, ಇಲ್ಲಿನೂ 3 ಬರ್ತಾ ಇದೆ. ಫೈನ್, ಒಂದ್ ಆಪ್ಷನ್ ಎಲಿಮಿನೇಟ್ ಆಗಿದೆ, ಇನ್ನು 3 ಉಳ್ಕೊಂಡಿದೆ. ದ ಡಿಜಿಟ್ ಆಟ್ ದ 1000 ಪ್ಲೇಸ್. ಓಕೆ, ಇವಾಗ ಉಳಿದಿರೋದು ಯಾವುದು? 1000 ಪ್ಲೇಸ್ ಮತ್ತೆ ಒನ್ಸ್ ಪ್ಲೇಸ್. 1000 ಪ್ಲೇಸ್ ಈಸ್ ಡಬಲ್ ದ ಡಿಜಿಟ್ ಅಟ್ ದ ಒನ್ಸ್ ಪ್ಲೇಸ್. ಲಾಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? 1000 ಪ್ಲೇಸ್ ಅಲ್ಲಿ ಎಷ್ಟು ವ್ಯಾಲ್ಯೂ ಇದೆನೋ ಅದು ಡಬಲ್ ಇರುತ್ತೆ. ಎದಕ್ಕಿಂತ? ಒನ್ಸ್ ಪ್ಲೇಸ್ಗಿಂತ. ಸೊ ಇಲ್ಲಿ ನೋಡಿದ್ರೆ ನಾನು 1000 ಪ್ಲೇಸ್ ಅಲ್ಲಿ ಬರೆದ್ರೆ 1 ಇದೇ ಡಬಲ್ ಆಗ್ಬೇಕು, ಯಾಕಂದ್ರೆ ಇಲ್ಲಿ 2 ಇದೆ. 2 ಡಬಲ್ ಇಲ್ಲಿ ಏನಾಗ್ಬೇಕಾಗಿತ್ತು? 4 ಆಗ್ಬೇಕಾಗಿತ್ತು. ಇದು ಆಪ್ಷನ್ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಇಲ್ಲಿ 4 ಇದೆ. 4 ಅಂದ್ರೆ ಇಲ್ಲಿ 2 ಆಗ್ಬೇಕಾಗಿತ್ತು, ಯಾಕಂದ್ರೆ 2 ಡಬಲ್ ಇದೆ 1000. ಇಲ್ಲೂ ಆಗಿಲ್ಲ. ಹಾಗಾದ್ರೆ ಡಿ ಆಪ್ಷನ್ ಅಲ್ಲಿ ಏನಿದೆ? ಇಲ್ಲಿ 8 ಇದೆ. ಇದು 4 ಇಂದು ಡಬಲ್. ಕರೆಕ್ಟ್. ಡಿ ಆಪ್ಷನ್ ಏನಾಗ್ತಾ ಇದೆ? ಈ ಎಲ್ಲಾ ಸ್ಟೇಟ್ಮೆಂಟ್ಸಿಗೂ ಪೂರಕವಾಗಿದೆ. ಹೌದಾ? ನೆಕ್ಸ್ಟ್ ಕ್ವಶನ್ 15. 16ನೇದು. ದ ಸ್ಮಾಲೆಸ್ಟ್ ಡಿಜಿಟ್ ವಿಚ್ ಕ್ಯಾನ್ ರಿಪ್ಲೇಸ್ ಸ್ಟಾರ್ ಟು ಮೇಕ್ 201 ಸ್ಟಾರ್ 58 ಡಿವಿಸಿಬಲ್ ಬೈ 3 is. ಸೊ ಡಿವಿಸಿಬಿಲಿಟಿ ರೂಲ್ ಅಲ್ಲಿ 3 ಏನ್ ಹೇಳುತ್ತೆ? ಆಡ್ ಆಲ್ ದ ಡಿಜಿಟ್ಸ್, ಸಮ್ ಏನಾಗಿರ್ಬೇಕು? ಮಲ್ಟಿಪಲ್ ಆಫ್ 3 ಆಗಿರ್ಬೇಕು. ಇವಾಗ 2 ಪ್ಲಸ್ 1 ಪ್ಲಸ್ 5 ಪ್ಲಸ್ 8 ಆಡ್ ಮಾಡೋಣ. 8 to 10, 15, 16. ಸೊ 16 ಬರ್ತಾ ಇದೆ. 16ಗೆ ಯಾವ ಡಿಜಿಟ್ ಅನ್ನ ಆಡ್ ಮಾಡಿದ್ರೆ ಮಲ್ಟಿಪಲ್ ಆಫ್ 3 ಆಗುತ್ತೆ? ಆಪ್ಷನ್ ಅಲ್ಲಿ ನೋಡೋಣ. 1 ಆಡ್ ಮಾಡಿದ್ರೆ 17 ಆಗುತ್ತೆ, ಬರಲ್ಲ. 2 ಆಡ್ ಮಾಡಿದ್ರೆ 18 ಆಗುತ್ತೆ. ಓಕೆ, ಫೈನ್. ದೆನ್ 3 ಆಡ್ ಮಾಡಿದ್ರೆ 19 ಬರಲ್ಲ. 4 ಆಡ್ ಮಾಡಿದ್ರೆ 20 ಆಗುತ್ತೆ. ಸೊ ಹಾಗಾದ್ರೆ ನಮ್ಮ ಆಪ್ಷನ್ ಯಾವ್ದಾಗುತ್ತೆ? 2 ಆಗುತ್ತೆ. ಕರೆಕ್ಟಾ? ಬಿಕಾಸ್ ಇದಕ್ಕೆ ಇನ್ನು ಏನ್ ಆಡ್ ಮಾಡಿದ್ರೆ ನಮ್ದು ಡಿವಿಸಿಬಿಲಿಟಿ 3 ಅಲ್ಲಿ ಬರುತ್ತೆ. 18 ಈಸ್ ದ ಮಲ್ಟಿಪಲ್ ಆಫ್ 3, ನಿಯರೆಸ್ಟ್ ಇದೆ. ಹೌದಾ? 19 ಮತ್ತೆ 20 ಬರಲ್ಲ. ಸೊ ದಟ್ಸ್ ವೈ 2 is the correct answer. ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಅಪ್ ಟು 30? ನಾನು ಇವಾಗಲೇ ಪ್ರೀವಿಯಸ್ ಹೇಳ್ದೆ ನಾನು. ಹೌದಾ? ಆ ಟೇಬಲ್ ಅನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಅಪ್ ಟು 30 ಯಾವ್ದ್ಯಾವ್ದು ಬರುತ್ತೆ? ಕ್ವಿಕ್ ಆಗಿ ರೀಕಾಲ್ ಮಾಡ್ಕೊಳ್ಳಿ. 2, 3, 5, 7. 1 to 10 ಅಲ್ಲಿ 4 ಬರುತ್ತೆ. ದೆನ್ 11, 13, 17, 19. ಹೌದಾ? ನೆಕ್ಸ್ಟ್ 4. ದೆನ್ 21, 20, 23. ಹೌದಾ? 23 ಆದ್ಮೇಲೆ ಡೈರೆಕ್ಟ್ಲಿ 29. ಸೊ ಇದೇನಾಯ್ತು? ಅಪ್ ಟು 30 ವರೆಗೆ ನಮಗೆ ಪ್ರೈಮ್ ನಂಬರ್ಸ್ ಬಂತು. ಎಷ್ಟಿದೆ ಇಲ್ಲಿ? 1, 2, 3, 4, 5, 6, 7, 8, 9, 10. ಹಾಗಾದ್ರೆ ಅಪ್ ಟು 30 ಅಲ್ಲಿ ನಮಗೆ ಎಷ್ಟು ಪ್ರೈಮ್ ನಂಬರ್ ಸಿಗ್ತಾ ಇದೆ? 10 ಪ್ರೈಮ್ ನಂಬರ್ ಸಿಗ್ತಾ ಇದೆ. ನೆಕ್ಸ್ಟ್ ಕ್ವಶನ್. The number divisible by 6 will also be divisible by 6 ಗೆ ಡಿವಿಸಿಬಿಲಿಟಿ ರೂಲ್ ಏನಿದೆ? ಅದು ಬೋತ್ 2 ಮತ್ತೆ 3 ದಿಂದ ಡಿವೈಡ್ ಆಗಬೇಕು. ವೆರಿ ಸಿಂಪಲ್ ಕ್ವಶನ್. ನೆಕ್ಸ್ಟ್, ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ಗ್ರೇಟೆಸ್ಟ್ ಅಂಡ್ ಲೀಸ್ಟ್ ನಂಬರ್ ದಟ್ ಕ್ಯಾನ್ ಬಿ ರಿಟರ್ನ್ ಯೂಸಿಂಗ್ ದ ಡಿಜಿಟ್ಸ್. ಹೇಳಿದೀನಿ, ಫಾರ್ಮಿಂಗ್ ಆಫ್ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ ಡಿಜಿಟ್ಸ್ ಹೇಗ್ ಮಾಡ್ಬೇಕು. ಇಲ್ಲಿ ನಮಗೆ 5 ಡಿಜಿಟ್ಸ್ ಅನ್ನ ಕೊಟ್ಟಿದ್ದಾರೆ. ಗ್ರೇಟೆಸ್ಟ್ ಮಾಡೋದು ಹೇಗೆ ನಾವು? ಓಕೆ, ಗ್ರೇಟೆಸ್ಟ್ ಮಾಡ್ಬೇಕಂದ್ರೆ ನಾವು ಡಿಜಿಟ್ಸ್ ಅನ್ನ ಡಿಕ್ರೀಸಿಂಗ್ ಆರ್ಡರ್ ಬರಿಬೇಕು. ಗ್ರೇಟೆಸ್ಟ್ ಟು ಸ್ಮಾಲೆಸ್ಟ್, ದಟ್ ಈಸ್ 7, 6,
4 3 2. ಹೌದಾ? ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ ಬರಿಬೇಕಂದ್ರೆ 2 3 4 6 7. ಕರೆಕ್ಟಾ? ಈ ನಂಬರ್ ಇಂದು ಡಿಫ್ರೆನ್ಸ್ ಕೇಳ್ತಾ ಇದಾರೆ. ಸೊ ನೀವು ಡಿಫ್ರೆನ್ಸ್ ಅನ್ನ ಈಸಿಲಿ ಮಾಡಬಹುದಲ್ಲ. ನೋಡಿ ಇಲ್ಲಿ ಆಪ್ಷನ್ಸ್ ಇದೆ. 12 ಅಲ್ಲಿ 7 ಹೋದ್ರೆ 5, 12 ಅಲ್ಲಿ 6 ಹೋದ್ರೆ 6. ಕರೆಕ್ಟಾ? ನೆಕ್ಸ್ಟ್ 13 ಅಲ್ಲಿ 4 ಹೋದ್ರೆ 9, 5 ಅಲ್ಲಿ 3 ಹೋದ್ರೆ 2, 7 ಅಲ್ಲಿ 2 ಹೋದ್ರೆ 5. 52,965. ಎಲ್ಲಿದೆ ಆಪ್ಷನ್ ನೋಡಿ? 52,965 ಬೇರೆದಲ್ಲ, ಬೇರೆ ಬೇರೆನೆ ಆನ್ಸರ್ ಇದೆ. ಮತ್ತೆ ಆಪ್ಷನ್ ಹಾಕೋಬೇಕಾದ್ರೆ ಇಲ್ಲಿ ನೋಡಿ, ಸಿ ಆಪ್ಷನ್ ಏನ್ ಕೊಡ್ತಾ ಇದ್ರೆ 52,956 ಇದೆ. ಕನ್ಫ್ಯೂಷನ್ ಅಲ್ಲಿ ಏನ್ ಮಾಡ್ತೀವಿ, ಎ ಮತ್ತೆ ಸಿ ದಲ್ಲಿ ಹರಿಬಿರಿಯಲ್ಲಿ ಹಾಕ್ಬಿಡ್ತೀರಾ. ಕರೆಕ್ಟ್ ಆಗಿ ನೋಡ್ಕೊಂಡು ಎ ಆಪ್ಷನ್ ಅನ್ನ ಹಾಕಿ. ಓಕೆ, ದೆನ್ 20th ಕ್ವಶನ್. ಡಿವಿಡೆಂಡ್ ಈಸ್ ಈಕ್ವಲ್ ಟು 227, ಕೋಶಂಟ್ ಈಸ್ ಈಕ್ವಲ್ ಟು 11, ರಿಮೈಂಡರ್ ಈಕ್ವಲ್ ಟು 3. ವಾಟ್ ಈಸ್ ದ ಡಿವೈಸರ್ ಅಂತ ಕೇಳ್ತಾ ಇದ್ದಾರೆ. ನಮಗೆ ಈ ನಾರ್ಮಲ್ ಬೇಸಿಕ್ ಆಪರೇಷನ್ಸ್ ಅನ್ನ ನಾವು ಆಲ್ರೆಡಿ ಮಾಡಿದೀವಿ. ಹೌದಾ? ಅದರಲ್ಲಿ ನಮಗೆ ಈ ತರ ಡೈರೆಕ್ಟ್ಲಿ ಕೇಳಿದ್ರೆ, ಡಿವಿಡೆಂಡ್ ಕೊಟ್ಟಿದ್ದಾರೆ, ಕೋಶಂಟ್ ಕೊಟ್ಟಿದ್ದಾರೆ, ರಿಮೈಂಡರ್ ಕೊಟ್ಟಿದ್ದಾರೆ, ಡಿವೈಸರ್ ಕೇಳ್ತಿದ್ರೆ, ಸೊ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ. ಏನಿದೆ? ಡಿವಿಡೆಂಡ್ ಈಸ್ ಈಕ್ವಲ್ ಟು ಇದು ಕೋಶಂಟ್ ಇಂಟು ಡಿವೈಸರ್ ಪ್ಲಸ್ ರಿಮೈಂಡರ್. ಓಕೆ, ಸೊ ಕೊಟ್ಟಿರುವಂತ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಡಿವಿಡೆಂಡ್ ಎಷ್ಟಿದೆ? 227. ಕೋಶಂಟ್ ಎಷ್ಟಿದೆ? 32 ಇದೆ. ಡಿವೈಸರ್ ನಾವು ಕಂಡು ಹಿಡಿಬೇಕಾಗಿದೆ, ಅದನ್ನ ಹಾಗೆ ಇಡೋಣ. ಪ್ಲಸ್ ರಿಮೈಂಡರ್ 3 ಇದೆ. ಸೊ ಬೋರ್ಡ್ ಮಾಸ್ ಪ್ರಕಾರ ಏನಾಗುತ್ತೆ? 3 ನ ಈ ಸೆಟ್ ತಂದ್ರೆ ನಾವು 227 ಮೈನಸ್ 3 ಈಸ್ ಈಕ್ವಲ್ ಟು 32 ಇಂಟು ಡಿವೈಸರ್. ಹೌದಾ? ಯಾಕಂದ್ರೆ ಇದನ್ನ ಸಡನ್ ಆಗಿ ತರ್ಲಿಕ್ಕೆ ಬರಲ್ಲ. ಆಸ್ ಪರ್ ಮ್ಯಾಥಮೆಟಿಕಲ್ ಆಪರೇಷನ್ ರೂಲ್ಸ್ ಏನಿದೆ ನೋಡಿ. ಇಲ್ಲಿ ಫಸ್ಟ್ ಇದನ್ನ ತಗೊಂಡ್ ಬರ್ತೀವಿ. 224 ಆಗುತ್ತೆ. ಇವಾಗ ಇದು ಮಲ್ಟಿಪ್ಲಿಕೇಶನ್ ಇದೆ, ಈ ಸೈಡ್ ಬಂದ್ರೆ ಏನಾಗುತ್ತೆ? 32 ಡಿವಿಷನ್ ಆಗುತ್ತೆ. ಇಲ್ಲಿ ನಮಗೆ ಡಿವೈಸರ್. ಓಕೆ, ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ ಕ್ಯಾನ್ಸಲ್ ಔಟ್ ಮಾಡಿದ್ರೆ 8 ಇಂದ ಹೊಡೆಯೋಣ. 8 4 32, 8 2 16, 8 8 64, ದೆನ್ 4 1 4 7 28. ಸೊ ನಮ್ದು ಆಪ್ಷನ್ ಅಲ್ಲಿ 7 ಇದೆನಾ ನೋಡಿ? ಕರೆಕ್ಟ್. ಸಿ ಆಪ್ಷನ್ ಅಲ್ಲಿ ಏನಿದೆ? 7 ಇಸ್ ದ ಡಿವೈಸರ್. ಹೌದಾ? ಅಂಡ್ ದ ನೆಕ್ಸ್ಟ್ ಕ್ವಶನ್. ಇನ್ ರೋಮನ್ ನ್ಯೂಮರೇಷನ್ ಸಿಸ್ಟಮ್ ವಿ ಕ್ಯಾನ್ ನಾಟ್ ರೈಟ್ ಡ್ಯಾಶ್. ಯಾವ್ದನ್ನ ನಾವು ಬರೆಯಲ್ಲ? ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? 0 1 50 1 lakh. ಸೊ ನಾವು ರೋಮನ್ ನ್ಯೂಮರೇಷನ್ ಪ್ರಕಾರ ಎಲ್ಲಾದ್ರೂ ಝೀರೋಗೆ ಯಾವ್ದಾದ್ರು ಲೆಟರ್ ನ ನೋಡಿದೀವ? ಇಲ್ಲ. ಅದಕ್ಕೆ ಎ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಐ ಹೋಪ್ ದಟ್ ನಿಮ್ಗೆ ಒಂದಿಷ್ಟು ಈ ಕ್ವಶನ್ಸ್ ಅನ್ನ ಬಿಡಿಸಿ ಸಮ್ ಪ್ರಾಕ್ಟೀಸ್ ಆಗಿದೆ ಅಂತ ಅನ್ಕೋತೀನಿ. ಇದೇ ತರದಲ್ಲಿ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಇನ್ನೂ ಮ್ಯಾಕ್ಸಿಮಮ್ ಕ್ವಶನ್ಸ್ ಅನ್ನ ನಾನು ತಗೊಂಡ್ ಬಂದು ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ದಟ್ ನಿಮಗೆ ಜಾಸ್ತಿ ಪ್ರಾಕ್ಟೀಸ್ ಆಗ್ಲಿ ಅಂತ. ಓಕೆ, ಯಾಕಂದ್ರೆ ಇವಾಗ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನೆಲ್ಲ ಏನು ಈ ಚಾಪ್ಟರ್ ನಂಬರ್ ಸಿಸ್ಟಮ್ ಅಲ್ಲಿ ಇದೆನೋ ಎಲ್ಲ ನಾವು ಕವರ್ ಮಾಡ್ಕೊಂಡಿದ್ದೇವೆ. ನಿಮ್ಗೆ ಇನ್ನೂ ಡೌಟ್ ಇತ್ತಂದ್ರೆ ಪ್ರೀವಿಯಸ್ ವಿಡಿಯೋನ ಮತ್ತೊಮ್ಮೆ ಸರಿಯಾಗಿ ನೋಡ್ಕೊಂಡು ನೋಟ್ ಮೇಕಿಂಗ್ ಮಾಡ್ಕೊಳ್ಳಿ. ಅದು ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಚಾರ್ಟ್ ಸೆಕ್ಷನ್ ಅಲ್ಲಿ ಹಾಕಿ ವಿದಿನ್ 24 hours ಅಲ್ಲಿ ನಿಮಗೆ ಆ ಪ್ರಾಪರ್ ಆನ್ಸರ್ ಅನ್ನ ನಾನು ಅಪ್ಡೇಟ್ ಮಾಡ್ತೀನಿ, ಅಥವಾ ಟೀಮ್ ಅವ್ರು ಅಪ್ಡೇಟ್ ಮಾಡ್ತಾರೆ. ಜೊತೆಗೆ ನೀವೇನ್ ಮಾಡ್ಕೊಳ್ಳಿ, ನೋಟ್ ಮೇಕಿಂಗ್ ಇಸ್ ದ ಇಂಪಾರ್ಟೆಂಟ್. ನಿಮ್ದು ಕಂಪಲ್ಸರಿ ನಿಮ್ದು ಹ್ಯಾಂಡ್ ರಿಟನ್ ನೋಟ್ಸ್ ಇರ್ಲೇಬೇಕು. ಓಕೆ, ನಾವ್ ಯಾವಾಗ್ಲೂ ನೋಡಿದ್ರು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ನೋ ವರಿ, ನೋಡ್ಕೊಳೋಣ ಹಿಂಗೆ ಬಿಡ್ಸೋಣ, ಅದು ತಪ್ಪು. ಇಲ್ಲಿ ಏನು ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆನೋ ಇದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡು ನೋಟ್ ಮೇಕಿಂಗ್ ಮಾಡ್ಕೊಳ್ಳಿ. ಆ ನೋಟ್ ಮೇಕಿಂಗ್ ಅನ್ನ ಎವ್ರಿ ಡೇನು ರಿವೈಸ್ ಮಾಡ್ತಾ ಇರಿ. ಬಿಕಾಸ್ ಇದು ಎಕ್ಸಾಮು ಕಾಂಪಿಟೇಟಿವ್, ಇದಕ್ಕೆ ತುಂಬಾ ಲಕ್ಷಾಂತರ ಹುಡುಗರು ಕುತ್ಕೋತಾರೆ. ಸೊ ಅದರಲ್ಲಿ ನೀವು ಒಳ್ಳೆ ಗುಡ್ ಸ್ಕೂಲ್ ಅನ್ನ ಬೇಕಂದ್ರೆ ಸ್ವಲ್ಪ ಹಾರ್ಡ್ ವರ್ಕಿಂಗ್ ನೆಸೆಸರಿ ಇದೆ. ಓಕೆ, ಕಂಪಲ್ಸರಿ ಹಾರ್ಡ್ ವರ್ಕಿಂಗ್ ಬೇಕೇ ಬೇಕು. ಅದಕ್ಕೆ ಸರಿಯಾಗಿ ನಿಮ್ಮ ಹ್ಯಾಂಡ್ ರಿಟನ್ ನೋಟ್ಸ್ ಅನ್ನ ಮಾಡ್ಕೊಂಡು ರಿವಿಷನ್, ಕಂಪಲ್ಸರಿ ರಿವಿಷನ್, ಅದೇ ಕನ್ಸಿಸ್ಟೆನ್ಸಿ ಇದೆ. ನೀವು ಎಷ್ಟು ರಿವಿಷನ್ ಮಾಡ್ತೀರೋ ನಿಮಗೆ ಅಷ್ಟು ಇಲ್ಲಿ ಅನುಕೂಲ ಆಗತ್ತೆ. ಓಕೆ, ಇದೇ ತರದಲ್ಲಿ ನಾವು ಇನ್ನೂ ಒಂದಿಷ್ಟು ಕ್ವಶನ್ಸ್ ಅನ್ನ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಬಿಡಿಸೋಣ. ಜೊತೆಗೆ ಬೇಗ ಆದಷ್ಟು ಎಷ್ಟು ಆಗುತ್ತೋ ನಮ್ಮ ಕಡೆಯಿಂದ ಸಿಲೆಬಸ್ ಅನ್ನ ಮುಗಿಸ್ಕೊಂಡು ರಿವಿಷನ್ ಕಡೆಗೆ ನಾವು ಹೋಗೋಣ. ಓಕೆ, ಥ್ಯಾಂಕ್ ಯು.